ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತು ನಾನು ಎರಡೇ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಸೂಪರ್ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನ ಒಂದ್ಸರಿ ಪ್ರಿಪೇರ್ ಮಾಡಿ ನೀವು ಏಟೆಡ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 15ರಿಂದ 20 ದಿನಗಳ ಕಾಲ ಇದನ್ನ ನೀವು ಸ್ಟೋರ್ ಮಾಡಿ ಇಡ್ಬೋದು. ಮತ್ತು ಸ್ಕೂಲ್ಗೆ ಮಕ್ಳಿಗೆ ಹೋಗ್ಬೇಕಾದ್ರೆ ಮತ್ತು ಮನೆಗೆ ಬಂದ ತಕ್ಷಣ ಏನಾದ್ರು ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಬಾಯಲ್ಲಿಟ್ಟರೆ ಕರಗುವಂಥ ರೆಸಿಪಿ ಇದು. ನೀವು ತಪ್ಪದೇ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಕರದಂಟು. ನಾನಿವತ್ತು ಇದನ್ನ ಬೆಲ್ಲ ಹಾಕಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮತ್ತೆ ಆಗ್ತಾಡ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ತಿಮ್ಮಂಗೆ ಆಗ್ತಿಲ್ಲ ಅದು, ಹೊರಗಡೆ ಏನಂಗಿಲ್ಲ, ಬರೇ ಪಾಮ್ ಆಯಿಲ್ ಅಲ್ಲ ಡಾಲ್ಡಾ ಮಾಮೂಲಿ ಬಿಸ್ಕೆಟ್ಗಳಿಗೆನಾ? ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 1/4 ಚಮಚದಷ್ಟು ಗಸಗಸೆ, ಒಂದು 1/4 ಚಮಚದಷ್ಟು ಬಿಳಿ ಎಳ್ಳು, ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು. ಅಂದರೆ ಇವು ಸ್ವಲ್ಪ ಚಟ ಅಂತ ಸಿಡಿಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ರಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ನಾವು ಸೈಡಿಗೆ ಎತ್ತಿಡೋಣ. ಅಂದರೆ ನಾವಿಲ್ಲಿ ಗಸಗಸೆ ಮತ್ತು ಎಳ್ಳು ಹಾಕಿರೋದ್ರಿಂದ ಟೇಸ್ಟ್ ಅನ್ನೋದು ಸೂಪರಾಗಿರುತ್ತೆ ತಿನ್ನಬೇಕಾದ್ರೆ. ಈಗ ನಾನಿಲ್ಲಿ ಈ ಕಡಲೆ ತೊಗೊಂಡಿದ್ದೀನಲ್ಲ, ಇದು ಒಂದು ಸ್ವಲ್ಪ ಈ ಚಳಿಗಾಲಕ್ಕೆ ಸ್ವಲ್ಪ ಮೆತ್ತಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಇದನ್ನ ಬಿಸಿ ಮಾಡ್ತಾಯಿದ್ದೀನಿ. ಎಷ್ಟು ಒಂದು 10ರಿಂದ 15 ಸೆಕೆಂಡು ಮೀಡಿಯಮ್ ಅಲ್ಲ ಲೋ ಫ್ಲೇಮ್ ಇಟ್ಬಿಟ್ಟು ನಾನು ಇದನ್ನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನೀವು ಫ್ರೆಶ್ ಆಗಿ ಅವು ಕ್ರಿಸ್ಪಿ ಆಗಿತ್ತು ಅಂತಂದರೆ ನೀವೇನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡಿ ಕೈಯಲ್ಲಿ ಈ ರೀತಿ ಹಿಡಿದ್ರೆ ಸ್ವಲ್ಪ ಉಗುರು ಬಿಸಿ ಆಗಿರಬೇಕಷ್ಟೆ. ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನೀವೇನು ಮಾಡ್ಕೊಂಡ್ರೆ ಫ್ರೆಶ್ ಆಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ನುಣ್ಣಗೆ ಪೌಡ್ರ್ ಥರ ಮಿಕ್ಸಿಗೆ ಹಾಕೊಂಬರಬೇಕು. ನಾನಿಲ್ಲಿ 2 ಸಾರಿ ಹಾಕ್ಕೊಂಡು ನಡೀತಾ ಇತ್ತು. ಇಲ್ಲ ನಂಗೆ ಕರೆಕ್ಟಾಗಿ ಜಾರ್ಗೆ ತುಂಬಿರೋದ್ರಿಂದ ನಾನು ಒಂದೇ ಸಾರಿ ಹಾಕ್ಕೊಂಡಿದ್ದೀನಿ. ಇಲ್ಲೋಟ್ರೆ ಎಷ್ಟು ಮೆತ್ತಗಿರಬೇಕು ಅಂತಂದರೆ ಭಾಳ ಫುಲ್ಲು ಮೆತ್ತಗೆ, ಒಂದು 90% ಮೆತ್ತಗಾಗಿರಬೇಕು. ಒಂದು ವೇಳೆ ಆಗಿರಲಿಲ್ಲ ಅಂತಂದರೆ ನೀವು ಒಂದು ಸಾರಿ ಇದನ್ನ ಜರಡಿ ಹಾಕ್ಕೊಂಡು ತಗೊಳ್ರಿ. ಈಗ ಇದೇ ಕಡಾಯಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನಾನಿಲ್ಲಿ ಬೆಲ್ಲ ಮೊದಲೇ ತೋರಿಸಿದ್ದೀನಲ್ಲ 2 ಕಪ್ಪಿನಷ್ಟು, ಆ ಬೆಲ್ಲನ ಈಗ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಮಣ್ಣು ಕಸ ಇತ್ತು ಅಂತಂದರೆ ಒಂದು ಸಾರಿ ನೀವು ಸೋಸ್ಕೊಂಡು ತಗೊಳ್ರಿ. ಈಗ ನೋಡಿ ಪಾಕ ಅನ್ನೋದು ಈ ರೀತಿ ಒಂದೆಳೆ ಪಾಕ ಬಂದಿರಬೇಕಷ್ಟೇ. ಸುಮ್ಮನೆ ಈ ರೀತಿ ಮುಟ್ಟಿದ್ರೆ ಸ್ವಲ್ಪ ಅಂಟಂಟು ಅನ್ನಿಸ್ಬೇಕಷ್ಟೇ. ಈಗ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿ ನಾವು ಪುಟಾಣಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿನ, ನಾನಿಲ್ಲಿ ಮಾಡಿರೋ ಮಿಸ್ಟೇಕ್ ಅದೇನೆ. ನೀವು ಇಲ್ಲಿ ಒಂದೇ ಸಾರಿ ಸುರಿಬೇಡ್ರಿ, ಸ್ವಲ್ಪ ಹಾಕ್ಯಂತಲೇ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಅಂದರೆ ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಇರಬೇಕಂತಂದರೆ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ರೀತಿ ಆಗೋವರೆಗೂ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಈಗ ನೋಡಿ ಇಲ್ಲಿ ನಾನು ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ, ಸೋಂಪು ಇವು 3 ಪುಡಿ ಮಾಡಿ ಕುಟ್ಟಿ ಇದಕ್ಕೆ ಹಾಕ್ತಾಯಿದ್ದೀನಿ. ಆ ರೀತಿ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿತ್ತು. ನಾನು ಏನೋ ಒಂದು ಮಾಡಿ ಅದನ್ನ ಮ್ಯಾನೇಜ್ ಮಾಡಿದ್ದೀನಿ. ಇದು ಟೇಸ್ಟಲ್ಲಂತೂ ಯಾವುದೇ ರೀತಿ ಕಮ್ಮಿ ಇರೋದಿಲ್ಲ, ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಕೂಡ ತಿಂದು ನೋಡಿದ್ದೀನಲ್ಲ, ಸ್ವಲ್ಪ ಬಿಸಿ ಇದ್ದಂಗೆ ತಿಂದಿದ್ದೀನಿ, ಸೂಪರ್ ಟೇಸ್ಟ್ ಆಗಿತ್ತು. ನೀವು ಸಕ್ಕರೆಯಿಂದ ಮಾಡಿದರೆ ಆವಾಗ ಕರೆಕ್ಟಾಗಿಯೇ ಇರುತ್ತೆ. ಬೆಲ್ಲ ತಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಬೆಲ್ಲ ಅಲ್ಲಲ್ಲೇ ಗ್ಯಾಪ್ ಇರುತ್ತಲ್ಲ, ನಾವು ಕುಟ್ಟಿ ಪುಡಿ ಮಾಡಿದ್ದಾಗ ಅದು ಸರಿಯಾಗಿ ಸ್ವಲ್ಪ ಅಳತೆ ಸಿಗೋದಿಲ್ಲ ಅಷ್ಟೇ. ನೀವು ಹಾಕಬೇಕಾದ್ರೆ ನೋಡ್ಕೊಂತ ಸ್ವಲ್ಪ ಇಟ್ಟು ಹಾಕ್ತಾ ಬನ್ನಿ. ನಮಗೆ ಕನ್ಸಿಸ್ಟೆನ್ಸಿ ಬಂದಾಗ ಇಟ್ಟು ಉಳಿದ್ರೂ ಪರವಾಗಿಲ್ಲ, ಇನ್ನು ಮಿಕ್ಕಿದ್ದನ್ನು ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈಗ ಇದನ್ನ ತಟ್ಟೆಗೆಲ್ಲ ಹಾಕಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಎಳ್ಳು ಮತ್ತು ಗಸಗಸೆ ಹುರಿದಿಟ್ಕೊಂಡಿದ್ದಲ್ಲ, ಈಗ ಅದನ್ನು ಹಾಕಿ ಸ್ವಲ್ಪ ಮೇಲೆ ಒಣಕೊಬ್ಬರಿ ತುರಿ ಮಾಡಿಕೊಂಡು ಈಗ ಅದನ್ನು ಕೂಡ ಹಾಕಿ ಒಂದು ಸಾರಿ ಇದನ್ನ ಚೆನ್ನಾಗಿ ಅದುಮಬೇಕು. ಅದುಮಿದ್ರೆ ಅದಕ್ಕೆಲ್ಲ ಅಂಟ್ಕೊಳ್ತವೆ.
ಟೇಸ್ಟ್ ಅಂತೂ ಇದನ್ನ ತಿನ್ನಬೇಕಾದ್ರೆ ಕೊಬ್ಬರಿ ಗಸಗಸೆ ಎಳ್ಳು ಬಾಯಲ್ಲೆಲ್ಲ ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಉಗುರು ಬಿಸಿ ಇದ್ದಂಗೆ ನಮಗೆ ಯಾವ ಸೈಜು ಮತ್ತು ಶೇಪು ಬೇಕೋ ಅದು ನೋಡ್ಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಸ್ಕ್ವಯರ್ ಬೇಕಾದರೆ ಸ್ಕ್ವಯರು, ಇಲ್ಲ ಅಂತಂದರೆ ಡೈಮಂಡು, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ಸಾರಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಇದು ತಣ್ಣಗಾದಾಗ ಈಸಿಯಾಗಿ ಎದ್ದು ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈಗ ನಮ್ಮ ಮಗ ಬರೋ ಟೈಮ್ ಆಗಿದೆ, ಅವನಿಗೀಗ ರೆಡಿ ಆಗಿದೆ ಸ್ನ್ಯಾಕ್ಸು. ಬಂದ ತಕ್ಷಣ ಫಸ್ಟ್ ಅಡುಗೆ ಮನೆಗೆ ಬರ್ತಾನೆ, ಏನು ಸ್ನ್ಯಾಕ್ಸ್ ಮಾಡಿದ್ದೀರಮ್ಮ ಇವತ್ತು ಅಂತೇಳಿ. ಅವನಿಗೋಸ್ಕರ ಈ ಸ್ಪೆಷಲ್ ಬರ್ಫಿ ಮಾಡಿದ್ದೀನಿ, ಸೂಪರ್ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ಸಿಂಪಲ್ಲಾಗಿ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.